ಗೋರ್ನಹಳ್ಳಿ ನಿವಾಸಿ ಶೇಖರ್ 30 ವರ್ಷ. ಇವನು ಖಾಸಗಿ ಬಸ್ ಚಾಲಕ. ಹಾಗೆಯೇ ದೇವನಹಳ್ಳಿ ಗ್ರಾಮದ ದಂಡಿನಹಳ್ಳಿ ನಿವಾಸಿ 19 ವರ್ಷದ ಬಾಲಕಿ. ಇವರಿಬ್ಬರ ನಡುವೆ ಪ್ರೀತಿ ಹುಟ್ಕೊಂಡಿದೆ. ಇದು ಯಾವ ರೀತಿ ಹುಟ್ಕೋತು ನೋಡೋಣ. ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ BBA ಓದ್ತಾ ಇದ್ದಾಳೆ ಈ ಬಾಲಕಿ. ಪ್ರತಿದಿನ ಕಾಲೇಜಿನಲ್ಲಿ ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಬಂದು ಹೋಗಿ ಮಾಡ್ತಾನೆ ಇರ್ತಾಳೆ. ಆಗ ಅದೇ ಬಸ್ನಲ್ಲಿ ಚಾಲಕನಾಗಿರ್ತಾನೆ ಈ ಶೇಖರ್. ಈ ಶೇಖರ್ನೇ ಆ ಬಾಲಕಿ ಪ್ರೀತಿಸುತ್ತಿರುವ ಹುಡುಗ ಆಗಿರ್ತಾನೆ. ಹಾಗೆಯೇ ಇವರಿಬ್ಬರ ನಡುವೆ ಅಗಾಧವಾದ ಪ್ರೀತಿ ಮೂಡು ಬಂದಿರುತ್ತೆ. ಕೆಲ ದಿನಗಳ ನಂತರ ಇವರೇನು ಮಾಡ್ತಾರೆ ಅಂದರೆ ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ತಾರೆ. ಹಾಗೆ ಆ ಕಡೆ ಅಂದರೆ ಹುಡುಗಿ ಮನೆಯವರು ಅವಳು ಕಾಣೆಯಾದ ನಂತರ ಪೊಲೀಸರಿಗೆ ದೂರನ್ನು ನೀಡ್ತಾರೆ. ಅದಾದ ನಂತರ ಆ ಜೋಡಿಗಳು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ಆಗಮಿಸ್ತಾರೆ. ಆಗ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಲವ್ ಮಾಡ್ಕೊಂಡವ್ರೆ. ಮನೆಯಲ್ಲಿ ಅವ್ರ ಅಮ್ಮನಿಗೂ ಹೇಳವ್ರೆ. ಆದರೆ ಏನು ಅಂದ್ಕೊಂಡ್ರೆ ಹುಡುಗಿ ಮನೆ ಬಂದುಬಿಟ್ಟವಳೆ, ಎಕ್ಸಾಮ್ ಬರೆದ್ಬಿಟ್ಟು ಬಂದವಳೆ. ಬಂದು ಮದುವೆ ಆಗವಳು ಪಿಳೇಕಮ್ಮನ ದೇವಸ್ಥಾನದಲ್ಲಿ. ಮದುವೆ ಆಗಿ ಎಲ್ಲ ಬೇರೆ ಕಡೆ ಹೊರಟೋಗ್ಯವ್ರೆ, ಭಯವಿದ್ದು ಹೊಡಿತಾರೆ ಅಂತೇಳಿ. ಒಂದಿನ ಎಲ್ಲ ಆ ಕಡೆನೇ ಇದ್ದು ಒಂದು ನೈಟು ಒಂದು ರಾತ್ರಿ ನೆನ್ನೆ ಹೋಗಿ ಕರ್ಕೊಂಬಂದ್ರಿ, ಏನೋ ಒಂದು ಮಾತಾಡಿ ಸಾಲ್ವ್ ಮಾಡೋಣ ಅಂತ ಕರ್ಕೊಂಬಂದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗಿ ನಮ್ಮ ಪರ ಮಾತಾಡಿದ್ದಕ್ಕೆ ಅವರಪ್ಪ ಅಮ್ಮ ಇಬ್ಬರು ಅಜ್ಜಿ ತಾತನ ಮೇಯ್ನು ಕರ್ಕೊಂಡೋಗ್ಯವ್ರೆ. ಒಳ್ಳೆ ಮಾತುಗಳು ಹೇಳಿ ಇವು ಶದ್ಲ್ಪುರದ ಹತ್ರ ಅವ್ನು ನೋಡ್ದ ಇಳಿಸ್ಬಿಟ್ಟವ್ರು. ರಾತ್ರಿ 10-10:30 ಆಗಿತ್ತು. ಇಳಿಸ್ಬಿಟ್ಟವ್ರೆ. ಬಂದು ಅವನು ಮನ್ಸು ಮುರ್ಕೊಂಡು ಅವನು ರಾತ್ರಿನೇ ಏನೇನೋ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟವನೇ, ಆಗಿಲ್ಲ. ಮತ್ತೆ ಬೆಳಗ್ಗೆ ಹೋಗ್ಯವನೇ ಒಡೆದು ಕಳ್ಸವ್ರೆ. ಹುಡುಗಿ ಅವರಪ್ಪ ಅವರಮ್ಮ ಯಾರು ಒಡೆದು ಕಳಿಸ್ಬಿಟ್ಟವ್ರೆ. ಅವನು ಬಂದು ಆ ಹುಡುಗಿ ಇಲ್ಲಾಂದರೆ ನಾನು ಬದುಕಲ್ಲ ಅಂತೇಳ್ಬಿಟ್ಟು ವಿಷ ಕುಡ್ದು ಹಾಸ್ಪಿಟ್ಲಲ್ಲಿ ಅವನು. ಅವರು 1 ವರ್ಷದಿಂದ ಲವ್ ಮಾಡ್ಕೊಂತಾಯಿದ್ರು. ಇದು ಕಾಲೇಜು ಬಸ್ ಡ್ರೈವರು. ಕಾಲೇಜಿಗೆ ಬತ್ತ ಲವ್ ಮಾಡ್ಕೊಂಡಿದ್ರು. ಕರ್ಕೊಂಬರೋನು ಇವ್ರ ಮನೆಗೆ ಕರ್ಕೊಂಬರೋನು. ಇದು ಆಮ್ಲೆಟು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಒಂದೇ ತಿಂಡಿಗೆ ತಿಂತಾಯಿದ್ರು ಇಬ್ಬರು. ನಾನು ಹೋಗೇನೆ, ಜನ ಮಾತಾಡ್ಸೇನೆ. ಇವರಿಬ್ಬರು ತುಂಬ ಕ್ಲೋಸು, ಗಂಡ ಹೆಂಡತಿ ಸಮಾನ ಇದ್ದರು. ಅಷ್ಟು ಕ್ಲೋಸಾಗಿ 1 ವರ್ಷದಿಂದ. ಅವರು ಮೊನ್ನೆ 1 ತಿಂಗ್ಳಿಗೆ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ರು. ಇಲ್ಲ, ಪರೀಕ್ಷೆ ಬರೆಸಿಬಿಟ್ಟು ಪರೀಕ್ಷೆ ಲಾಸ್ಟ್ ಆಗಿದ ತಕ್ಷಣ ನಾನು ನಿನ್ನ ಹತ್ರ ತಾಳಿ ಕಟ್ಸ್ಕೊಳ್ತೀನಿ ಅಂತ ಹೇಳಿದ್ರು. ಸರ್ ಪಾಪ ಅಷ್ಟೊಂದು ಒಳ್ಳೆ ಹುಡುಗಿ ಅನ್ಯಾಯ ಮಾಡಿಬಿಟ್ರು ಸರ್. ಇವರು ಬೈದು ಚೆನ್ನಾಗಿ ಹೊಡೆದು ರಾತ್ರಿ ಒಯ್ದವ್ರೆ. ಕಾರಣದಿಂದ ದೆಬ್ಬಾಕವ್ರೆ. ಇವಾಗ ಬೆಳಿಗ್ಗೆ ಹೋಗಿ ನನ್ನ ಹೆಂಡತಿ ಅಂತ ನಾವು ಹೋದರೆ ಚೆನ್ನಾಗಿ ಕಾಲಾಗಿ ಹೊತ್ತು ತೊಣ್ಕೊಲಾಗಿ ಒಯ್ದು ಅವರು ಹಿಂಸೆ ಇಕ್ಕಿ ಅವನು ಟಾರ್ಚರ್ ತರ್ಲಾರ್ದ ಪಾಯ್ಸನ್ ತಗೊಂಡ ಸರ್. ನಂಗೆ ನಾನು ಫೋನ್ ಹಾಕಿ ಹಿಂಗೆ ಮಾಡ್ಕೊತ ಇದ್ದೀನಿ ಅಂತ ನಾನು ಹೋಗೋ ಜೊತೆಗೆ ಒತ್ತಲಾಡ್ತಾ ಇದ್ನು. ಬಾಕ್ಲಾಗ ನಂಗೆ ಕಾರ್ ತರಿಸಿ ಒದ್ದು ಹಾಕ್ಕೊಂಡು ಇಲ್ಲಿಗೆ ಬರೋ ಒಳಗಾಗಿ ಮಾತುಗಳೆಲ್ಲ ನಿಂತೋಗ್ಯಾವ ಸರ್. ನಂಗೆ ತುಂಬ ಪ್ರಾಣ ಸ್ನೇಹಿತನು ಅಧ್ವಾನ ಆಗಿಬಿಟ್ಟವನು ಸರ್. ನೀವು ಮಾಧ್ಯಮ ಎಲ್ಲರೂ ಅವನು ಕಾಪಾಡಿ ಅವ್ನು ನ್ಯಾಯ ತೋರಿಸ್ಬೇಕು ಅಂತ ನಾನು ಕೋರ್ಕೊಂತ ಇದ್ದೀನಿ ಸರ್. ಮದುವೆ ಆಗಿದ್ದು ನಿನ್ನೆ ಬುಧವಾರ ಮದುವೆ ಆಗಿ ಅವರು ಹುಡುಗಿ ಮನೆಯವ್ರಿಗೆ ಇಷ್ಟ ಇರೋಲ್ಲ. ಇವರಿಬ್ಬರು ಪೊಲಿಟಿಷನ್ಗೆ ಅವ್ರು ಲಂಚ ತಗೊಂಡು ಈ ಥರ ಮಾಡ್ಯವ್ರೆ ಸರ್. ಸಬ್ ಇನ್ಸ್ಪೆಕ್ಟ್ರು ನಮ್ಮನ್ನೆಲ್ಲ ಓಡಿಸ್ಬಿಟ್ಟು ಕೋಲ್ ತಗೊಂಡು ಒಯ್ದು ನಮ್ಮನ್ನೆಲ್ಲ ಅಲ್ಲಿಂದ ಹೊಡೆದು ಅವ್ರ ಹತ್ರ ಲಂಚ ತಗೊಂಡು ಈ ಥರ ಅನ್ಯಾಯವಾಗಿ ಅವನ ಪ್ರಾಣ ಚೆಲ್ಲಾಟ ಆಡ್ಯವ್ರೆ ಸರ್ ಅವರು. ಇದು ಹೋಗಿ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗಿದ್ವಿ. ಇದ್ರೆ ಕರ್ಕೊಂಬಂದು ಸ್ಟೇಟ್ಮೆಂಟು ಒಂದ್ಸಲ ಏನು ಕೊಟ್ಟರು, ಅವ್ರ ಹುಡುಗಿ ನಾನು ಅವನ್ನೇ ಆಗೋದು ಅಂತೇಳಿ ಹೇಳಿದ್ಲು. ಏನೇ ಮಾಡಿದ್ರು ನಾನು ಅವನ್ನೇ ಆಗೋದು ಅಂತ ಹೇಳಿದ್ರು. ತಿರ್ಗಿ ಆಮೇಲೆ ಒಂದ್ಸಲ ಏನು ಬರೆದ್ರು ಸ್ಟೇಟ್ಮೆಂಟಲ್ಲಿ, ನಾವು ಯಾವುದೇ ಕಾರಣಕ್ಕೂ ಅವನ ಜೊತೆಯಲ್ಲೇ ಹೋಗೋದು ಅಂತೇಳಿ ಬರ್ತು ಇದು ಮಾಡಿದ್ರು. ತಿರ್ಗಿ ಆಮೇಲೆ ಅದನ್ನು ಬಿಟ್ಬಿಟ್ರು. ತಿರ್ಗಿ ಆಮೇಲೆ ಏನು ಮಾಡಿದ್ರು, ಇದು ಒಂದ್ಸಲಿಯಲ್ಲಿ ಇನ್ನೊಂದ್ಸಲ ಏನು ಮಾಡಿದ್ರು, ಶ್ರಾವಣ ಮುಗಿದ ಮೇಲೆ ನಾವು ಮದುವೆ ಮಾಡಿಕೊಡ್ತೀವಿ, 50 ಲಕ್ಷ ಕೊಡ್ತೀವಿ, ಬೇಕಾದ್ರೆ 50 ಲಕ್ಷ ಕೊಟ್ಟು ನಾವು ಮದುವೆ ಮಾಡ್ತೀವಿ ಚೌಟ್ರಿಯಲ್ಲೇ, ಬಿಡಮ್ಮ ಆಯಿತು ಅಂತೇಳಿ ಸೈನಿಗಳು ಹಾಕುವಂಥ ಪೊಲೀಸ್ ಇಲಾಖೆಯವರು ಒತ್ತಾಯ ಮಾಡಿದ್ರು. ನಾವು ಹುಡುಗಿ ಒಪ್ಪಲಿಲ್ಲ, ನಾನು ಅವನ್ನೇ ಆಗೋದು ಮದುವೆ ಅಂಥೇಳಿ ಇದು ಮಾಡಿ ಆಮೇಲೆ ಏನು ಮಾಡಿದ್ರು, ಇನ್ನೊಂದು ಲಾಸ್ಟಲ್ಲಿ ಏನು ಮಾಡಿದ್ರು, ಅಜ್ಜಿಯವ್ರ ಮನೆಯಲ್ಲಿ ಇವಾಗ ಆಷಾಢ ಮಾಸ ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಬರೆಸಿದ್ರು. ಅಲ್ಲಿಂದ ಅಜ್ಜಿಯವ್ರ ಮನೇಲಿ ಇರ್ತೀವಿ ಅಂತ ಸೈನಿಗಳು ಹಾಕ್ಸಾಕಿ ಇದು ಮಾಡೋದು. ಸೈನಿಗಳು ಹಾಕಲಿಲ್ಲ, ಹುಡುಗಿ ಹಾಕಿಲ್ಲ. ನಾವು ಯಾಕಂದ್ರೆ ಆಮೇಲೆ ಏನು ಮಾಡಿದ್ರು, ಅಜ್ಜಿಯವ್ರ ಮನೆಗೆ ಇರು ಬರ್ರಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ನಾವು ಕಾನ್ಸ್ಟೇಬಲ್ ಕಾರಲ್ಲೇ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದೆ, ಸರ್ ನಾವು ಸಾಕ್ಷಿಗೆ ಅಲ್ಲಿ ಸೈನ್ ಹಾಕಿದ್ದೀವಿ, ಫೋಟೋ ಬಿದ್ದಿದ್ದೀವಿ,
ಅಲ್ಲಿ ಫೋಟೋಗಳು ಬಿದ್ದಿದ್ದೀವಿ, ಸಾಕ್ಷಿಗೆ ಸೈನ್ ಹಾಕಿದ್ದೀವಿ. ಸರ್ ಏನು ತೊಂದರೆ ಆಗಲ್ವಾ, ಅವನ ಜೊತೆಯಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಪ್ಪ ಏನು ತೊಂದರೆ ಇಲ್ಲ, ಅವ್ರ ನಂಬರ್ ಎಲ್ಲ ತೊಗೊಂಡಿದ್ದೀವಿ, ಅವರು ಮುಖಾಂತರವಾಗೇ ತಂದುಕೊಟ್ಟಿದ್ವಿ. ತಿರ್ಗಿ ಅಗಲಗುರ್ಕಿ ನಮಗೆ ಬೆಳಗ್ಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ ಅಗಲಗುರ್ಕಿ ಗೇಟಲ್ಲಿ ಇಳಿಸ್ಬಿಟ್ರು ರಾತ್ರಿ ಅಂತ ಗೊತ್ತಾಯಿತು ಹುಡುಗನ್ನ. ಜಾಸ್ತಿ ಕಾರುಗಳು ಬರ್ತಾವೆ, ಅವ್ನು ಭಯ ಆಯಿತೋ ಬಿಡ್ತೋ ನಮ್ಗೆ ಅದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಯಾಕಂದರೆ ಗೊತ್ತಿರೋದು ಹೇಳಬೇಕು. ಅಲ್ಲಿ ಇಳಿಸ್ಬಿಟ್ಟು ಈ ಥರ ಮಾಡಿದ್ರು ಅಂತ ಅಗಲಗುರ್ಕಿವರೆಗೂ ಕರ್ಕೊಂಡು ಹೋಗಿದ್ರು, ಅಗಲಗುರ್ಕಿ ಬ್ರಿಡ್ಜಿವರೆಗೂ ಕರ್ಕೊಂಡೋಗಿ ಅಲ್ಲಿ ಇಳಿಸ್ಬಿಟ್ರು ಅಂತ ಹೇಳಿದ್ರು.